ಅಪ್ಪನ ಆಪರೇಷನ್ಗೆ ದುಡ್ಡು ಬೇಕು. ಭವ್ಯ ಭಾವುಕ. ಬಿಗ್ ಬಾಸ್ ಫಿನಾಲೆಗೆ ಕೆಲವು ದಿನಗಳಷ್ಟೇ ಬಾಕಿ ಇದೆ. ಯಾರ ಕೈ ಸೇರುತ್ತೆ ಬಿಗ್ ಬಾಸ್ ಟ್ರೋಫಿ ಎಂಬ ಎಕ್ಸೈಟ್ಮೆಂಟ್ ನಲ್ಲಿ ವೀಕ್ಷಕರಿದ್ದಾರೆ. ಇತ್ತ ಟ್ರೋಫಿ ಪಡೆದೇ ತೀರ್ತೇವೆ ಎಂಬ ಜಿದ್ದಿನಲ್ಲಿ ಎಲ್ಲಾ ಸ್ಪರ್ಧಿಗಳಿದ್ದಾರೆ. ಆ ಅದೃಷ್ಟ ಯಾರಿಗಿದೆ ಅನ್ನೋದೇ ಸದ್ಯದ ಕುತೂಹಲ. ಈ ಮಧ್ಯೆ ಬಿಗ್ ಬಾಸ್ ವೀಕ್ಷಕರ ಎದೆಬಡಿತವನ್ನ ದಿನದಿಂದ ದಿನಕ್ಕೆ ಹೆಚ್ಚಿಸುತ್ತಿದೆ. ಬೆಳಗ್ಗೆ ಬಿಗ್ ಬಾಸ್ ಪ್ರೋಮೋ ಒಂದನ್ನ ಬಿಡುಗಡೆ ಮಾಡಿದ್ದಾರೆ. ಇಂದು ರಾತ್ರಿ ಪ್ರಸಾರವಾಗಲಿರುವ ಎಪಿಸೋಡ್ಗೆ ಸಂಬಂಧಿಸಿದ ವಿಡಿಯೋ ತುಣುಕು ಇದಾಗಿದೆ. ಬಿಗ್ ಬಾಸ್ ಪ್ರತಿಸ್ಪರ್ಧಿಗಳನ್ನ ಪ್ರತ್ಯೇಕವಾಗಿ ಕರೆದು ಮಾತನಾಡಿಸಿದ್ದಾರೆ. ಆಗ ಟ್ರೋಫಿ ನೋಡಿ, ಆ ಟ್ರೋಫಿ ಜೊತೆ ದುಡ್ಡು ನನಗೆ ಬೇಕು ಎಂದು ಭವ್ಯ ಭಾವುಕರಾಗಿದ್ದಾರೆ. ಸ್ಪರ್ಧಿಗಳ ಮುಂದೆ ಟ್ರೋಫಿಯನ್ನ ಇಟ್ಟು ಮನದಾಳ ಹಂಚಿಕೊಳ್ಳುವಂತೆ ಸೂಚಿಸಿದ್ದಾರೆ. ಅಂತೆಯೇ ಪ್ರತಿಸ್ಪರ್ಧಿಗಳು ಟ್ರೋಫಿ ಮುಂದೆ ಬಂದು ತಮ್ಮ ಕನಸಿನ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಟ್ರೋಫಿ ಅಗತ್ಯತೆ ನನಗೆ ಎಷ್ಟಿದೆ ಅನ್ನೋದನ್ನ ವಿವರಿಸಿದ್ದಾರೆ. ಅದರಲ್ಲಿ ಹನುಮಂತು ಅವ್ವ ತಾಯಿ ಗರುಡವ್ವ ಎಂದಿದ್ದಾರೆ. ಟ್ರೋಫಿಗೆ ಕೈ ಮುಗಿದು ಗೌರವಿಸಿದ್ದಾರೆ. ವಿಶೇಷವಾಗಿ ತ್ರಿವಿಕ್ರಮ್ ಟ್ರೋಫಿ ಮುಂದೆ ಕೂತು, ನಿನ್ನ ಹತ್ತಿರ ಇರುವ 2 ರೆಕ್ಕೆಯನ್ನ ನನಗೆ ಕೊಡು, ದೊಡ್ಡ ಸ್ಟಾರ್ ಆಗಿ ಬೆಳಿಬೇಕು ಎಂಬ ಆಸೆ ನನಗೆ ಇದೆ ಎಂದಿದ್ದಾರೆ. ಇನ್ನು ಭವ್ಯ ಗೌಡ ಟ್ರೋಫಿ ಜೊತೆ ನನಗೆ ಬರುವ ದುಡ್ಡಿನಿಂದಲೂ ಉಪಯೋಗ ಇದೆ ಎನ್ನುತ್ತಾ ತಂದೆಗೆ ಆಗಿದ್ದ ನೋವನ್ನ ಹಂಚಿಕೊಂಡಿದ್ದಾರೆ. ಅಪ್ಪನ ವೋಕಲ್ ಕಾರ್ಡ್ ಆಪರೇಷನ್ ಮಾಡಿಸಬೇಕು ಎಂದಿದ್ದಾರೆ. ನನ್ನಿಂದ ಒಂದು ತೊಂದರೆಯನ್ನ ಸರಿ ಮಾಡಲು ಆಗ್ಲೇ ಇಲ್ಲ ಅನ್ನೋದನ್ನ ಹೇಳಿಕೊಂಡಿದ್ದಾರೆ. ಬಿಗ್ ಬಾಸ್ ಗೆದ್ರೆ ಆ ಹಣದಿಂದ ತಂದೆ ಆಪರೇಷನ್ ಮಾಡಿಸ್ತೇನೆ ಎಂದು ಕಣ್ಣೀರಿಟ್ಟಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.